ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟಾಟಾ ನಮ್ಮ ಇಂಡಿಯಾದಲ್ಲಿ ಒಂದು ಕಾರ್ನ ಲಾಂಚ್ ಮಾಡಲಿದೆ. ಅದು ಟೆಸ್ಲಾ ಕಾರ್ನ ಕೂಡ ತುಂಬಾ ಸುಲಭವಾಗಿ ಸೋಲಿಸುತ್ತೆ. ಭಾರತ ದೇಶವನ್ನ ಕೀಳಾಗಿ ನೋಡಿದ್ದರಿಂದ ಟಾಟಾ ಕಂಪನಿ ಎಲನ್ ಮಸ್ಕ್ಗೆ ದೊಡ್ಡ ಪಾಠ ಕಲಿಸುತ್ತೆ. ಪ್ರತಿ ಸಲ ಅಮೆರಿಕ ಕಂಪನಿಗಳು ಭಾರತದ ಕಂಪನಿಗಳನ್ನ ತುಂಬಾ ಕೀಳಾಗಿ ನೋಡ್ತವೆ. ಯಾವಾಗ್ಲೂ ಭಾರತೀಯ ಕಂಪನಿಗಳ ಇಮೇಜ್ನ ಡ್ಯಾಮೇಜ್ ಮಾಡಲು ಪ್ರಯತ್ನಿಸುತ್ತಿರುತ್ತವೆ. ಅದೇ ರೀತಿನೇ ಎಲನ್ ಮಸ್ಕ್ ಭಾರತವನ್ನ ಅವಮಾನಿಸಲು ಪ್ರಯತ್ನಿಸಿದಾಗ ಭಾರತದ ದಿಗ್ಗಜ ಕಂಪನಿಯಾದ ಟಾಟಾ ಆತನಿಗೆ ಬುದ್ಧಿ ಕಲಿಸುತ್ತೆ. ಭಾರತದ ಗೌರವವನ್ನ ಹೆಚ್ಚಿಸಲು, ಭಾರತೀಯ ಕಂಪನಿಗಳ ಇಮೇಜ್ನ ಕಾಪಾಡಲು ಟಾಟಾ ಒಂದೊಳ್ಳೆ ಪ್ಲಾನ್ನ ಮಾಡಿದೆ. ಟೆಸ್ಲಾ ಕಂಪನಿ ಈ ಪ್ರಪಂಚದಲ್ಲೇ ಅತಿ ದೊಡ್ಡ ಎಲೆಕ್ಟ್ರಿಕ್ ಕಾರ್ಸ್ನ ತಯಾರಿಸೋ ವಿಷಯ ನಮ್ಗೆಲ್ರಿಗೂ ಗೊತ್ತು. ಅದರ ಓನರ್ ಆದ ಎಲನ್ ಮಸ್ಕ್ ಭಾರತದ ಪ್ರಧಾನಮಂತ್ರಿ ಮೋದಿಯವರನ್ನ ಭೇಟಿ ಮಾಡಲು ಕೆಲ ದಿನಗಳ ಹಿಂದೆ ಭಾರತಕ್ಕೆ ಬರ್ತಾನೆ. ಈತನ ಭೇಟಿಯ ಉದ್ದೇಶ ಏನಂದ್ರೆ ಭಾರತೀಯ ಸರ್ಕಾರದೊಂದಿಗೆ ಮಾತನಾಡಿ ಭಾರತದಲ್ಲಿ ಒಂದು ಅತಿ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನ ನಿರ್ಮಿಸಬೇಕು ಅಂತ ಅಂದುಕೊಂಡಿರ್ತಾನೆ. ಈ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅಲ್ಲೇ ಟೆಸ್ಲಾ ಕಾರ್ಸ್ ನ ತಯಾರಿಸಿ ನಂತರ ಅವುಗಳನ್ನ ಮಾರಾಟ ಮಾಡ್ತಾರೆ, ಇತರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಇದರಿಂದ ಎಲನ್ ಮಸ್ಕ್ಗೆ ತುಂಬಾ ಲಾಭ ಬರುತ್ತೆ. ಇದಕ್ಕೋಸ್ಕರನೇ ಎಲನ್ ಮಸ್ಕ್ ಭಾರತೀಯ ಸರ್ಕಾರಕ್ಕೆ ರಿಯಾಯಿತಿಯನ್ನ ಕೊಡುವಂತೆ ಕೇಳ್ತಾನೆ. ಅಂದ್ರೆ ಭಾರತ ಸರ್ಕಾರ ಅವರನ್ನ ಸ್ಪೆಷಲ್ ಆಗಿ ಟ್ರೀಟ್ ಮಾಡುವಂತೆ ಕೇಳ್ತಾನೆ. ಭಾರತ ಇದಕ್ಕೆ ಒಪ್ಪಿಕೊಳ್ಳುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇಂದ ಮಸ್ಕ್ ಭಾರತಕ್ಕೆ ಬರ್ತಾನೆ. ಆದ್ರೆ ಭಾರತೀಯ ಸರ್ಕಾರ ಆತನು ಊಹಿಸಿದಂತೆ ಮಾಡೋದಿಲ್ಲ. ವಿದೇಶಿ ಕಂಪನಿಗಳ ಬಗ್ಗೆ ಮಾತನಾಡ್ತಾ ಅಮೆರಿಕಾಗೆ ಸಂಬಂಧಿಸಿದ ದೊಡ್ಡ ದೊಡ್ಡ ಕಂಪನಿಗಳು ಭಾರತದಲ್ಲಿ ವ್ಯಾಪಾರ ಮಾಡ್ತಿವೆ. ಕೆಲವರು ಮಷಿನ್ಗಳನ್ನ ತಯಾರಿ ಮಾಡಿ ಅವುಗಳನ್ನ ಮಾರಾಟ ಮಾಡ್ತಿದ್ದಾರೆ. ಇನ್ನು ಕೆಲವರು ಸೆಮಿ ಕಂಡಕ್ಟರ್ಸ್ ನ ತಯಾರಿಸ್ತಿದ್ದಾರೆ. ಇನ್ನು ಕೆಲವರು ಸ್ಮಾರ್ಟ್ ಫೋನ್ಸ್ ನ ತಯಾರಿಸ್ತಿದ್ದಾರೆ. ಈ ರೀತಿ ಅನೇಕ ವಿಧವಾದ ಅಮೆರಿಕನ್ ಕಂಪನಿಗಳು ಭಾರತದಲ್ಲಿ ವ್ಯಾಪಾರ ಮಾಡುತ್ತಾ ಲಾಭ ಗಳಿಸುತ್ತಿವೆ. ನಾವು ಅವರನ್ನೆಲ್ಲ ಸಮಾನವಾಗಿ ನೋಡ್ತೇವೆ. ಕೆಲವರಿಗೆ ಹೆಚ್ಚು ಡಿಸ್ಕೌಂಟ್ ಕೊಟ್ಟು ಕೆಲವರಿಗೆ ಕಡಿಮೆ ಡಿಸ್ಕೌಂಟ್ ಕೊಟ್ಟು ಭೇದ ಮಾಡೋದಿಲ್ಲ. ಒಂದು ವೇಳೆ ನಿಮ್ಮನ್ನ ನಾವು ಸ್ಪೆಷಲ್ ಆಗಿ ಟ್ರೀಟ್ ಮಾಡಿದ್ರೆ ಭಾರತಕ್ಕೆ ನಷ್ಟ ಬರುತ್ತೆ. ನಷ್ಟವನ್ನ ಪಕ್ಕಕ್ಕಿಟ್ರೆ ಉಳಿದ ಕಂಪನಿಗಳ ವಿಶ್ವಾಸವನ್ನ ಕಳೆದುಕೊಳ್ತೇವೆ. ಅವರಿಗೆ ಅನ್ಯಾಯ ಮಾಡಿದಂತಾಗುತ್ತೆ. ಒಂದ್ಸಲ ನೀವೇ ಯೋಚನೆ ಮಾಡಿ, ಇಲ್ಲಿಗೆ ಬಂದ ಯುರೋಪಿಯನ್ ಕಂಪನಿಗಳಾದ ಮರ್ಸಿಡಿಸ್ ಆಗ್ಲಿ ಅಥವಾ ಇನ್ನಿತರ ವಿದೇಶಿ ಕಂಪನಿಗಳೇ ಆಗ್ಲಿ, ಪ್ರತಿಯೊಂದು ಕಂಪನಿ ಭಾರತದಲ್ಲಿರುವ ರೂಲ್ಸ್ ನ ಫಾಲೋ ಆಗ್ತವೆ. ಆ ಕಂಪನಿಗಳು ಎಂದು ಕೂಡ ಭಾರತದ ನಿಯಮಗಳನ್ನ ಉಲ್ಲಂಘನೆ ಮಾಡಿಲ್ಲ. ಅಂತ ಅದರಲ್ಲಿ ನಿಮ್ಮನ್ನ ಸ್ಪೆಷಲ್ ಆಗಿ ಟ್ರೀಟ್ ಮಾಡಿದ್ರೆ ಅವರಿಗೆ ಅನ್ಯಾಯ ಮಾಡಿದಂತಾಗುತ್ತೆ ಅಂತ ಭಾರತೀಯ ಸರ್ಕಾರ ಹೇಳುತ್ತೆ. ಇದಕ್ಕಾಗಿ ಭಾರತೀಯ ಸರ್ಕಾರ ನೇರವಾಗಿಯೇ ಎಲನ್ ಮಸ್ಕ್ ಕೋರಿಕೆಯನ್ನ ತಿರಸ್ಕರಿಸುತ್ತೆ. ನೀವು ಫ್ಯಾಕ್ಟರಿಗಳನ್ನ ಇಡುವುದಾದರೆ ಇಡಿ, ಆದರೆ ಭಾರತೀಯ ಕಂಪನಿಗಳು ಹಾಗೂ ವಿದೇಶಿ ಕಂಪನಿಗಳು ಪಾಲಿಸುವ ನಿಯಮಗಳನ್ನ ನೀವು ಕೂಡ ಪಾಲಿಸಬೇಕಾಗುತ್ತೆ ಅಂತ ಹೇಳುತ್ತೆ. ಇದರಿಂದ ತಕ್ಷಣವೇ ಎಲನ್ ಮಸ್ಕ್ ನಾವು ಭಾರತದಲ್ಲಿ ವ್ಯಾಪಾರ ಮಾಡೋದಿಲ್ಲ, ನಾನೀಗ ತುಂಬಾ ಬ್ಯುಸಿ ಆಗಿದ್ದೇನೆ, ಬೇರೆ ಕೆಲಸ ಇದೆ, ನಾನು ಇಲ್ಲಿಂದ ಹೋಗ್ತೇನೆ ಅಂತ ಹೇಳಿ ಅಲ್ಲಿಂದ ಹೋಗಿ ಬಿಡ್ತಾನೆ. ಇದಾದ ನಂತರ ಎಲನ್ ಮಸ್ಕ್ ಚೀನಾಗೆ ಹೋಗಿ ಚೀನಾ ಸರ್ಕಾರವನ್ನ ಸಂಪರ್ಕಿಸ್ತಾನೆ. ಹಾಗೇನೆ ಭಾರತಕ್ಕೆ ಹತ್ರ ಇರೋ ಇಂಡೋನೇಷಿಯಾಗೆ ಹೋಗ್ತಾನೆ. ಅಲ್ಲಿ ಫುಜಿ ಅನ್ನೋ ಮತ್ತೊಂದು ಚಿಕ್ಕ ದೇಶಕ್ಕೂ ಹೋಗ್ತಾನೆ. ಹಾಗೂ ಭಾರತದ ಸುತ್ತಲೂ ಇರುವ ಚಿಕ್ಕ ಚಿಕ್ಕ ದೇಶಗಳಿಗೂ ಭೇಟಿ ನೀಡ್ತಾನೆ. ಅಲ್ಲಿ ವ್ಯಾಪಾರದ ಬಗ್ಗೆ ಮಾತನಾಡ್ತಾನೆ. ಆದ್ರೆ ಎಲನ್ ಮಸ್ಕ್ ಮತ್ತೆ ಮರಳಿ ಭಾರತ ದೇಶಕ್ಕೆ ಬರೋದಿಲ್ಲ. ಭಾರತ ಒಂದು ಪ್ರಮುಖ ದೇಶವಲ್ಲ ಅನ್ನೋ ಹಾಗೆ ಪ್ರವರ್ತಿಸ್ತಾನೆ. ಆತನು ಭಾರತಕ್ಕೆ ಟೆಸ್ಲಾದ ಅವಶ್ಯಕತೆ ಇದೆ, ಆದ್ರೆ ಟೆಸ್ಲಾಗೆ ಭಾರತದ ಅವಶ್ಯಕತೆ ಇಲ್ಲ ಅಂತ ಅಂದುಕೊಳ್ತಾನೆ. ಭಾರತ ಟೆಸ್ಲಾ ಇಲ್ಲದಿದ್ರೆ ಸಾಗೋದಿಲ್ಲ ಅಂತ ಭಾವಿಸ್ತಾನೆ. ಈ ಕಾರಣದಿಂದ ಭಾರತೀಯ ಸರ್ಕಾರ ತನ್ನ ಮಾತು ಕೇಳುತ್ತೆ ಅಂತ ಅಂದುಕೊಳ್ತಾನೆ. ಆದ್ರೆ ಮಸ್ಕ್ ಅಂದುಕೊಂಡಂತೆ ಆಗೋದಿಲ್ಲ. ಟಾಟಾ ಭಾರತಕ್ಕೋಸ್ಕರ ತುಂಬಾ ಸೇವೆಗಳನ್ನ ಮಾಡಿದೆ. ಟಾಟಾದ ಸೇವೆಗೆ ಭಾರತೀಯರೆಲ್ಲ ತುಂಬಾ ಹೆಮ್ಮೆ ಪಡ್ತಾರೆ. ಟಾಟಾ ಕಂಪನಿ ಈ ಸುದ್ದಿಯನ್ನ ತಿಳಿದು ಎಲನ್ ಮಸ್ಕ್ಗೆ ಬುದ್ಧಿ ಕಲಿಸಬೇಕು ಅಂತ ಒಂದು ದೊಡ್ಡ ಅನೌನ್ಸ್ಮೆಂಟ್ ನ ಮಾಡುತ್ತೆ. ಅದೇನೆಂದ್ರೆ, ಈಗ ನಮ್ಮ ಕಂಪನಿಗಳು ಬ್ರಿಟನ್ ನಲ್ಲಿ ಕಾರುಗಳನ್ನ ತಯಾರಿಸ್ತಿವೆ. ಅವುಗಳ ಹೆಸರು ಜಾಗ್ವಾರ್, ಲ್ಯಾಂಡ್ ರೋವರ್. ಹಾಗೇನೆ ಅಲ್ಲಿ ರೇಂಜ್ ರೋವರ್ ಕಾರುಗಳನ್ನ ಕೂಡ ತಯಾರಿಸ್ತಿವೆ. ಇದರೊಂದಿಗೆ ಜಾಗ್ವಾರ್ ಕಂಪನಿ ಅನೇಕ ಕಾರುಗಳನ್ನ ತಯಾರಿಸುತ್ತೆ. ಅಂತಹದ್ದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಭಾರತದಲ್ಲಿ ನಿರ್ಮಿಸ್ತೇವೆ. ಆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಅನೇಕ ಕಾರುಗಳನ್ನ ತಯಾರಿಸ್ತೇವೆ. ಕೇವಲ ನಾರ್ಮಲ್ ಕಾರುಗಳನ್ನೊಂದೇ ಅಲ್ಲದೆ ಅನೇಕ ವಿಧವಾದ ಹೊಸ ಮಾಡೆಲ್ ಕಾರುಗಳನ್ನ ತಯಾರಿಸ್ತೇವೆ.
ಜಾಗ್ವಾರ್ ಲ್ಯಾಂಡ್ ರೋವರ್ ನಂತಹ ಕಾರುಗಳನ್ನ ಲಕ್ಸುರಿ ಆದಂತಹ ದುಬಾರಿ ಕಾರುಗಳನ್ನ ಭಾರತದಲ್ಲೇ ತಯಾರಿಸ್ತೇವೆ. ಅವುಗಳಲ್ಲಿ ಲಾಂಚ್ ಆಗಲಿರುವ ಸ್ಪೆಷಲ್ ಮಾಡೆಲ್ ಕಾರುಗಳು ತುಂಬಾ ಕಡಿಮೆ ಬೆಲೆಗೇನೆ ಸಿಗುತ್ತವೆ. ಇದರಿಂದ ಭಾರತದಲ್ಲಿರುವ ದುಬಾರಿ ಬೆಲೆಯ ಕಾರುಗಳ ಬೆಲೆ 20 ರಿಂದ 30% ಕಡಿಮೆಯಾಗ್ತವೆ. ಆಗ ಟೆಸ್ಲಾ ಆಟನು ಮುಗಿಯುತ್ತೆ. ಒಂದು ವೇಳೆ ಟೆಸ್ಲಾ ಭಾರತದಲ್ಲಿ ಕಂಪನಿಯನ್ನ ಇಡಬೇಕು ಅಂತ ಅಂದುಕೊಂಡ್ರೆ ಕಾರುಗಳನ್ನ 70 ಲಕ್ಷದ ಒಳಗಡೆನೆ ಮಾರಾಟ ಮಾಡಬೇಕಾಗುತ್ತೆ. ಯಾಕಂದ್ರೆ ಟಾಟಾ ಇದೇ ದರದಲ್ಲೇ ಒಂದೊಳ್ಳೆ ಲಕ್ಸುರಿ ಕಾರ್ನ ಕೊಡಲು ಸಿದ್ಧವಾಗಿದೆ. ವಾಸ್ತವವಾಗಿ ಜಾಗ್ವಾರ್ ಲ್ಯಾಂಡ್ ರೋವರ್ ಕಾರುಗಳೊಂದಿಗೆ ಹೋಲಿಸಿ ನೋಡಿದ್ರೆ ಟೆಸ್ಲಾ ಕಾರುಗಳು ಅಷ್ಟೊಂದು ಸೌಕರ್ಯಗಳನ್ನ ಹೊಂದಿರೋದಿಲ್ಲ. ಅವೆರಡರ ಮಧ್ಯೆ ತುಂಬಾ ವ್ಯತ್ಯಾಸಗಳಿರ್ತವೆ. ಟೆಸ್ಲಾಗಿಂತ ಜಾಗ್ವಾರ್ ಲ್ಯಾಂಡ್ ರೋವರ್ ಕಾರುಗಳು ತುಂಬಾ ಉಪಯುಕ್ತವಾಗಿರ್ತವೆ. ಒಂದು ವೇಳೆ ನಿಮಗೆ ಟೆಸ್ಲಾ ಕಾರ್ ಬೆಲೆಯಲ್ಲೇ ಒಂದೊಳ್ಳೆ ಲಕ್ಸುರಿ ಕಾರ್ ಸಿಕ್ಕರೆ, ಅದೊಂದು ಎಲೆಕ್ಟ್ರಿಕ್ ಇವಿ ಕಾರ್ ಆಗಿದ್ರೆ ನೀವು ಯಾವ ಕಾರ್ನ ಕೊಂಡುಕೊಳ್ತೀರಾ? ಎಲ್ಲರೂ ಟಾಟಾ ಕಾರ್ನೇ ಕೊಂಡುಕೊಳ್ಳಲು ಬಯಸ್ತಾರೆ. ಈ ರೀತಿಯಾಗಿ ಟಾಟಾ ಟೆಸ್ಲಾ ಕತೆಗೆ ಅಂತ್ಯ ಹೇಳುತ್ತೆ. ಇದರಿಂದ ಶ್ರೀಲಂಕಾಗೆ ಹೋದ್ರೂ ಕೂಡ, ಪಾಕಿಸ್ತಾನ್ಗೆ ಹೋದ್ರೂ ಕೂಡ ಅಲ್ಲಿನೂ ಟೆಸ್ಲಾ ಕಾರ್ಗೆ ಡಿಮ್ಯಾಂಡ್ ಕಡಿಮೆಯಾಗುತ್ತೆ. ಭಾರತದ ಸುತ್ತಮುತ್ತಲೂ ಇರುವ ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ಯಾವುದೇ ಪ್ರಯೋಜನವಾಗೋದಿಲ್ಲ. ಒಂದು ವೇಳೆ ಭಾರತಕ್ಕೆ ಬರಬೇಕಾದ್ರೆ ಭಾರತದ ನಿಯಮಗಳನ್ನ ಪಾಲಿಸುತ್ತಾ ಭಾರತದ ಸರ್ಕಾರದ ಮುಂದೆ ಮಂಡಿ ಊರಬೇಕಾಗುತ್ತೆ. ಭಾರತದಲ್ಲಿ ರೇಂಜ್ ರೋವರ್ ಕಾರ್ನ ಬೆಲೆ 61 ಲಕ್ಷದಿಂದ ಪ್ರಾರಂಭವಾಗಿ 4.5 ಕೋಟಿವರೆಗೂ ಇವೆ. ಬೆಲೆಯಲ್ಲಿ ಸ್ವಲ್ಪ 25% ಕಡಿಮೆಯಾದ್ರೆ ಆ ಮಾಡೆಲ್ 45 ಲಕ್ಷದಿಂದ 3 ಕೋಟಿಯಲ್ಲಿ ಸಿಗುತ್ತೆ. ಜಾಗ್ವಾರ್ ಲ್ಯಾಂಡ್ ರೋವರ್ ಕಂಪನಿಯವರು ಭಾರತದಲ್ಲಿ ರೇಂಜ್ ರೋವರ್ನ ಎಲ್ಲಾ ಮಾಡ್ಯೂಲ್ಸ್ನ ಲಾಂಚ್ ಮಾಡಲಿದ್ದಾರೆ. ಇದಾದ ನಂತರ ಕಾರ್ ಬೆಲೆಯನ್ನ 18 ರಿಂದ 20%ಗೆ ಕಡಿಮೆ ಮಾಡ್ತಾರೆ. ಆ ಕಂಪನಿ ರೇಂಜ್ ರೋವರ್ನ ಈ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲೇ ಲಾಂಚ್ ಮಾಡಲಿದೆ. ಜಾಗ್ವಾರ್ ಲ್ಯಾಂಡ್ ರೋವರ್ ಮೇಲಿರುವ ನಂಬಿಕೆಯನ್ನು ಹೆಚ್ಚಾಗುತ್ತೆ. ಈ ಕಂಪನಿ ಕಳೆದ ಹಲವಾರು ವರ್ಷಗಳಿಂದ ಆಟೋಮೊಬೈಲ್ ಸೆಕ್ಟರ್ ಅಲ್ಲಿ ತನ್ನ ಆಧಿಪತ್ಯವನ್ನ ಚಲಾಯಿಸುತ್ತಿದೆ. ಈ ಕಂಪನಿ ತೆಗೆದುಕೊಂಡ ಈ ನಿರ್ಧಾರದಿಂದ ಭಾರತೀಯ ಮಾರ್ಕೆಟ್ ಅಲ್ಲಿ ಕಾರುಗಳು ತುಂಬಾ ವೇಗವಾಗಿ ಮಾರಾಟವಾಗ್ತವೆ. ಕಳೆದ ವರ್ಷ ಜಾಗ್ವಾರ್ ಕಂಪನಿ ಭಾರತದಲ್ಲಿ 4400 ಕಾರುಗಳನ್ನ ಮಾರಾಟ ಮಾಡಿದೆ. ಹಾಗೂ ಕಂಪನಿಯ ಸೇಲ್ಸ್ 81% ವರೆಗೂ ಹೆಚ್ಚಾಗಿವೆ. ಟಾಟಾ ತೆಗೆದುಕೊಂಡಿರೋ ಈ ನಿರ್ಧಾರದಿಂದ ಭಾರತೀಯ ಆರ್ಥಿಕ ವ್ಯವಸ್ಥೆ ತುಂಬಾ ವೇಗವಾಗಿ ವೃದ್ಧಿಯಾಗುತ್ತೆ. ಇವಿ ಮಾರ್ಕೆಟ್ ಅಲ್ಲಿ ಟಾಟಾ ಆಧಿಪತ್ಯವನ್ನ ಸಾಧಿಸುತ್ತೆ. ದೊಡ್ಡ ದೊಡ್ಡ ವಿದೇಶಿ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಭಾರತದ ಮುಂದೆ ತಲೆ ಬಾಗಿಸುತ್ತವೆ. ಟಾಟಾ ಆದಷ್ಟು ಬೇಗ ಭಾರತದಲ್ಲಿ ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ನಿರ್ಮಿಸಲಿವೆ. ಇದಾದ ನಂತರ ಭಾರಿ ಸಂಖ್ಯೆಯಲ್ಲಿ ಕಾರ್ಸ್ನ ತಯಾರಿಸ್ತಾರೆ. ಇದರಿಂದ ಟೆಸ್ಲಾನಂತಹ ಕಂಪನಿಗಳಿಗೆ ಭಾರತದ ಪವರ್ ಏನು ಅನ್ನೋದು ಗೊತ್ತಾಗುತ್ತೆ. ಫ್ರೆಂಡ್ಸ್, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈ ರೀತಿ ಮತ್ತಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.